ಪುಟ್ಮಲ್ಲಿ ಅವರೇ, ಈಗ ನಿಮ್ಮ ತಲೆಯಲ್ಲಿರೋದನ್ನೆಲ್ಲ ಆಚೆ ಹಾಕ್ತಾ ಹೋಗಿ. ಸ್ವಚ್ಛವಾದ ಆಕಾಶನ ನಿಮ್ಮ ತಲೆಯಲ್ಲಿ ತುಂಬಿಕೊಳ್ತಾ ಹೋಗಿ. ಆಕಾಶನ ದಿಟ್ಟಿಸ್ ನೋಡಿ. ಅಲ್ಲೊಂದು ನಕ್ಷತ್ರ ಕಾಣಿಸುತ್ತೆ, ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಈಗ ಆ ನಕ್ಷತ್ರನ ಫಾಲೋ ಮಾಡ್ಕೊಂಡು ಹೋಗಿ. ಅದು ನಿಮ್ಮನ್ನ ಪೂರ್ವ ಜನ್ಮ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗ್ತಿದ್ಯಾ? ಕರ್ಕೊಂಡು ಹೋಯ್ತಾ ಇದೆ. ಹಾಗೇ ಮುಂದಕ್ಕೆ ಹೋಗಿ, ಹಾಗೇ ಮುಂದಕ್ಕೆ ಹೋಗಿ. ಅಲ್ಲಿ ಸುತ್ತಮುತ್ತಲು ಏನೇನಿದೆ ಅಂತ ನೋಡಿ ಹೇಳಿ. ನಕ್ಷತ್ರ ನನ್ನ ಕರ್ಕೊಂಡು ಹೋಯ್ತಾ ಇದೆ. ಯಾವುದೋ ಹಳೇ ಕಾಲದ ಥರ ಕಾಣ್ತಾ ಇದೆ. ಅಲ್ಲಿ ಯಾವುದೋ ಒಂದು ಬೋರ್ಡ್ ಅದೇ, ಮಹಾರಾಣಿ ಬ್ಯಾಕ್ಟೀರಿಯಾ ಕಾಲೋನಿ ಅಂತ ಅದೇ. ಮಹಾರಾಣಿ ಬ್ಯಾಕ್ಟೀರಿಯಾ ಕಾಲೋನಿನ? ಅದು ಬ್ಯಾಕ್ಟೀರಿಯಾ ಕಾಲೋನಿ ಅಲ್ಲ, ಮಹಾರಾಣಿ ವಿಕ್ಟೋರಿಯಾ ಕಾಲೋನಿ ಅಂತ ಹೇಳ್ತಿದ್ದಾರೆ. ಹಿಡಿದ್ರಿ ಚಾಣ. ಹಾಗಾದ್ರೆ ಅದು ಬ್ರಿಟಿಷರ ಕಾಲ ಇರಬೇಕು. ಪುಟ್ಮಲ್ಲಿ ಅವರೇ, ಆ ನಕ್ಷತ್ರನ ಹಾಗೇ ಫಾಲೋ ಮಾಡಿ. ಈಗ ಅಲ್ಲೇನು ಕಾಣಿಸ್ತಿದೆ ಅಂತ ಹೇಳಿ. ದೊಡ್ಡ ಬಂಗ್ಲೆ ಕಾಣಿಸ್ತಾ ಇದೆ. ಅದರಲ್ಲಿ ಜಮೀನ್ದಾರ ಶ್ರೀರಾಮಚಂದ್ರ ಗೌಡ ಬಹದ್ದೂರ್ ಅಂತ ಬರ್ದದೆ. ಈಗ ಆ ಬಂಗ್ಲೆ ಒಳಗೆ ಹೋಗಿ ಅಲ್ಲೇನು ಕಾಣಿಸ್ತಿದೆ ಅಂತ ಹೇಳಿ. ಶ್ರೀರಾಮ, ನಾ ಏನ್ ನೋಡ್ತೇನಿ? ನನ್ನ ಕಣ್ಣು ನನಗೆ ನಂಬಕ್ಕಾಯ್ತಿಲ್ಲ. ಚರಣದಾಸ ಪ್ರಭು, ಶ ಕಾರ ಸರಸಿ. ಹೇಳಿ ಪ್ರಭು. ಇವಳೆ ನನ್ನ ಹೊಸ ಹೆಂಡತಿ, ಜಮೀನ್ದಾರ್ ರಾಮೇಗೌಡ ಬಹದ್ದೂರ್ರವರ 5ನೇ ಧರ್ಮಪತ್ನಿ ರತಿದೇವಿ. ನನಗೆ ಗೊತ್ತಿತ್ತಮ್ಮ, ಈ ಚಡ್ಡಿ ಬನಿ ನನ್ನ ಮಗ ಇಂಥ ಕಸ ಕೆಲಸನೇ ಮಾಡೋದು ಅಂತ. ಈ ಜನ್ಮದಲ್ಲಿ ಮೋಸ ಮಾಡಿದ್ದಲ್ದೆ ಹೋದ ಜನ್ಮದಲ್ಲೂ ನನ್ನ ಮಗಳಿಗೆ ಮೋಸ ಮಾಡಿದೀಯಾ. ಜನ್ಮದಂತೂ ಇಂಥ ಕಚರ ಕೆಲಸ ಮಾಡಕ್ಕೆ ನಾಚಿಕೆ ನಿನಗೆ. ಮುಗಿರಿ ಅಂಕಲ್ ಮುಖಕ್ಕೆ. ನಾಚಿಕೆ ಇಲ್ಲದ ಮನುಷ್ಯ. ಪುಟ್ಟಮಲ್ಲಿ ಅವರು ಇವ್ರಿಗೆ 5ನೇ ಹೆಂಡತಿ ಅಂತೆ. ಓ ಅಣ್ಣಪ್ಪನವ್ರೆ, ಹೋದ್ ಜನ್ಮದಲ್ಲಿ ಮಾಡ್ರೆ ತಪ್ಪುಗೆ ಈ ಜನ್ಮದಲ್ಲಿ ಎಲ್ಲ ಸೇರ್ಕೊಂಡು ಮೊಕ್ಕ್ಯಾಕೆ ಉಗಿತಾ ಇದಾರಿ. ಇನ್ನೆಲ್ಲಿಗೆ ಉಗಿಬೇಕು ನಿನ್ನ ಜನ್ಮಕ್ಕೆ? ಹೋದ್ ಜನ್ಮದಲ್ಲಿ ಅಷ್ಟೇ ಅಲ್ಲ, ಈ ಜನ್ಮದಲ್ಲೂ ನೀವು ಕಿರಾತಕನೇ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವೆಲ್ಲ ಹೀಗೆ ಗಲಾಟೆ ಮಾಡ್ತಿದ್ರೆ ಪುಟ್ಮಲ್ಲಿ ಅವರು ಡಿಸ್ಟರ್ಬ್ ಆಗುತ್ತೆ, ಮೈಂಡ್ ಡೈವರ್ಟ್ ಆಗುತ್ತೆ. ಪುಟ್ಮಲ್ಲಿ ಅವರೇ, ಈಗ ಅಲ್ಲೇನು ನಡೀತಿದೆ ಅಂತ ನೋಡಿ ಹೇಳಿ. ಬಾಬಣ್ಣ ಜಮೀನ್ದಾರಾಗಿ ಕರಿದ್ರಾಕ್ಷಿ ತಿಂತವ್ರೆ. ಮನೆ ಕೆಲಸ ಸರಸಿನ ತಿನ್ನಂಗ್ ದುರ್ಗುಟ್ಕ ನೋಡ್ತಾವ್ರೆ.